ಹಲೋ ಬಿಸಿ ಗೆಳೆಯರೇ, ಈ ವಿಡಿಯೋದಲ್ಲಿ ನಾವು ಓಮ ಕೊಡುವಂತ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿ ಕಿಚನ್ನಲ್ಲಿ ಸಾಧಾರಣವಾಗಿ ಕಾಣಿಸ್ತಾ ಇರುವಂತ ಪದಾರ್ಥಗಳಲ್ಲಿ ಓಮ ಕೂಡ ಒಂದು. ಎಣ್ಣೆ ತಿಂಡಿ ಮಾಡುವಾಗ ಖಚಿತವಾಗಿ ಅದರಲ್ಲಿ ಓಮವನ್ನು ಸೇರ್ಸ್ಕೋತಾನೆ ಇರ್ತಾರೆ. ಇದು ಆ ಪದಾರ್ಥಕ್ಕೆ ರುಚಿ ಕೊಡೋದು ಮಾತ್ರನೇ ಅಲ್ಲದೆ ಜೀರ್ಣ ಸಮಸ್ಯೆಯನ್ನು ಕೂಡ ಕಮ್ಮಿ ಮಾಡುತ್ತೆ. ಓಮದಲ್ಲಿ ಪೌಷ್ಟಿಕಗಳು ತುಂಬಾ ಜಾಸ್ತಿಯಾಗಿದೆ. ಮುಖ್ಯವಾಗಿ ಫೈಬರ್, ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಬೇರೆ ವಿಟಮಿನ್ಸ್ ಇನ್ನು ಖನಿಜಗಳು ಇದರಲ್ಲಿ ಜಾಸ್ತಿಯಾಗಿ ಇರುತ್ತೆ. ಭಾರತೀಯ ಸಂಪ್ರದಾಯ ವೈದ್ಯದಲ್ಲಿ ಓಮವನ್ನು ತುಂಬಾ ಕಾಲದಿಂದ ಯೂಸ್ ಮಾಡ್ತಾ ಇದ್ದಾರೆ. ಜೀರ್ಣ ಚಿಕಿತ್ಸೆಗೆ ಮನೆಯಿಂದನೇ ಓಮವನ್ನ ಯೂಸ್ ಮಾಡೋ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದ್ದದ್ದೇ. ಕೆಲವು ಅಧ್ಯಯನಗಳ ಪ್ರಕಾರ ಓಮ ಹೊಟ್ಟೆಲಿರುವಂತ ಪೆಪ್ಟಿಕ್ ಆಸಿಡ್ ಜೊತೆ ಫೈಟ್ ಮಾಡೋದಲ್ಲದೆ ಅಜೀರ್ಣದಿಂದ ಕೂಡ ಉಪಶಮನವನ್ನು ಕೊಡುತ್ತೆ. ಪೆಪ್ಟಿಕ್ ಅಲ್ಸಸ್ ಅನ್ನೋದು ಅನ್ನವಾಹಿಕ, ಹೊಟ್ಟೆ ಅಥವಾ ಚಿಕ್ಕ ಕರುಳಲ್ಲಿ ಆಗುವಂತ ಒಂದು ಹುಣ್ಣು. ಓಮದಲ್ಲಿ ಆಂಟಿ ಎಂಜಿನ್ಸ್ಗಳು ಇರತ್ತೆ. ಇದು ಜೀರ್ಣಕ್ರಿಯೆಯನ್ನು ಫಾಸ್ಟ್ ಮಾಡುತ್ತೆ. ಹೊಟ್ಟೆ ನೋವು, ಅಜೀರ್ಣ ಈ ತರದ ದೀರ್ಘಕಾಲಿಕ ವ್ಯಾಧಿಗಳನ್ನ ಕಮ್ಮಿ ಮಾಡೋಕೆ ಓಮ ಸಹಾಯ ಮಾಡತ್ತೆ. ಆಮೇಲೆ ಓಮದಲ್ಲಿ ಇರುವಂತ ಥೈಮೋಲ್ ಮತ್ತು ಕಾರ್ವಾಕೋಲ್ ತರ ಪದಾರ್ಥಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಬೆಳವಣಿಗೆ ಜೊತೆ ಫೈಟ್ ಮಾಡೋಕೆ ಶಕ್ತಿನ ಇದು ಖಂಡಿತ ಕೊಡತ್ತೆ. ಮುಖ್ಯವಾಗಿ ಫುಡ್ ಪಾಯ್ಸನಿಂಗ್ ಮತ್ತು ಬರುವಂತ ಬೇರೆ ಹೊಟ್ಟೆ ಸಮಸ್ಯೆಗಳಿಗೆ ಸಾಲ್ಮೊನೆಲ್ಲಾ ಮತ್ತು ಈಕೋಲಿನ್ ತರದ ಬ್ಯಾಕ್ಟೀರಿಯಾ ಜೊತೆ ಫೈಟ್ ಮಾಡೋಕೆ ಸಹಾಯ ಮಾಡತ್ತೆ ಅಂತ ವೈದ್ಯ ನಿಪುಣರು ಹೇಳ್ತಾ ಇದ್ದಾರೆ. ಓಮ ನೀರು ಶರೀರದಲ್ಲಿ ಇರುವಂತ ಮ್ಯೂಕಸ್ನ ಕಮ್ಮಿ ಮಾಡಿ ನಮಗೆ ಶೀತ ಮತ್ತು ಕೆಮ್ಮಿನಿಂದ ಉಪಶಮನವನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ಇದು ಬ್ರೋಂಕೈಟಿಸ್ ಮತ್ತು ಆಸ್ತಮಾ ಚಿಕಿತ್ಸೆಗೆ ಕೂಡ ಸಹಾಯ ಮಾಡುತ್ತೆ. ಶೀತದಿಂದ ಉಪಶಮನವನ್ನು ಪಡೆಯೋಕ್ಕಾಗಿ ಬಿಸಿ ನೀರಿನಲ್ಲಿ ಸ್ವಲ್ಪ ಓಮವನ್ನು ಹಾಕಿ ನಾವು ವೇಪರ್ ತಗೋಬೇಕು. ಓಮ ನೀರು ಮೈಯಲ್ಲಿ ಮೆಟಬಾಲಿಸಂನ ಇನ್ಕ್ರೀಸ್ ಮಾಡುತ್ತೆ. ಇದು ಫ್ಯಾಟ್ ಕಂಟೆಂಟ್ ನ ಕಮ್ಮಿ ಮಾಡೋಕೆ ಮತ್ತು ಎನರ್ಜಿನ ಇನ್ಕ್ರೀಸ್ ಮಾಡೋಕೆ ಟಾಕ್ಸಿನ್ಸ್ ಜೊತೆ ಫೈಟ್ ಮಾಡುತ್ತೆ. ಓಮ ನೀರು ಶರೀರದಲ್ಲಿ ಫ್ಯಾಟ್ ಬರ್ನ್ ಮಾಡೋದಲ್ಲದೆ ವೆಯ್ಟ್ ಲಾಸ್ ಆಗೋಕೆ ಕೂಡ ಸಹಾಯ ಮಾಡುತ್ತೆ. ಕೆಲವರಿಗೆ ಇಚ್ಚಸ್, ಸ್ಕ್ರಾಚಸ್, ರ್ಯಾಶಸ್ ಈ ತರದ ಸ್ಕಿನ್ ಅಲರ್ಜೀಸ್ ಎಲ್ಲ ಬರ್ತಾ ಇರತ್ತೆ. ಇದನ್ನು ಸಹಜವಾಗಿ ನಿವಾರಿಸೋಕೆ ಓಮ ಚೆನ್ನಾಗಿ ಉಪಯೋಗ ಪಡತ್ತೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಬೆಪ್ಪು ಬಿಸಿ ನೀರಿನ ಜೊತೆ ಓಮನ್ನ ಪೇಸ್ಟ್ ಮಾಡಿ ಇಚ್ಚಿಂಗ್, ಸ್ಕ್ರಾಚಸ್, ರ್ಯಾಶಸ್ ಮೇಲೆ ಅಪ್ಲೈ ಮಾಡಿದ್ರೆ ಈ ತರದ ಎಲ್ಲ ಸಮಸ್ಯೆಗಳಿಂದ ನಮಗೆ ಉಪಶಮನ ಸಿಗತ್ತೆ. ಅಷ್ಟೇ ಅಲ್ಲದೆ ಮೊಣಕಾಲಿನ ನೋವಿನಿಂದ ಕೂಡ ಉಪಶಮನ ಸಿಗೋಕೆ ಓಮ ಚೆನ್ನಾಗಿ ಸಹಾಯ ಮಾಡುತ್ತೆ. ಓಮ ಹಾಕಿದ ಎಣ್ಣೆ ಜೊತೆ ನೋವಿರುವ ಕಡೆಯಲ್ಲಿ ಮಸಾಜ್ ಮಾಡೋದ್ರಿಂದ ಮೊಣಕಾಲು ನೋವಿನಿಂದ ಉಪಶಮನ ಸಿಗತ್ತೆ. ಮೆನ್ಸಸ್ ಪ್ರಾಬ್ಲಮ್ ಇಂದ ಕಷ್ಟಪಡ್ತಾ ಇರುವವರಿಗೆ ಓಮ ನೀರು ಕುಡಿಯೋದ್ರಿಂದ ಒಳ್ಳೆ ಫಲಿತ ಸಿಗತ್ತೆ ಅಂತ ಪರಿಶೋಧನೆಗಳು ಹೇಳ್ತಾ ಇವೆ. ಜಾಸ್ತಿ ಬ್ಲಡ್ ಪ್ರೆಷರ್, ಹಾರ್ಟಿಗೆ ಪ್ರಾಬ್ಲಮ್ ಬರೋ ತರ ಇದು ಮಾಡುತ್ತೆ. ಹೈ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಇರುವವರು ಓಮ ನೀರನ್ನ ಕುಡಿದ್ರೆ ಬಿಪಿ ಕಂಟ್ರೋಲ್ ಅಲ್ಲಿ ಇರತ್ತೆ ಅಂತ ನಿಪುಣರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಓಮದಲ್ಲಿ ಇರುವಂತ ಥೈಮೋಲ್ ಅನ್ನೋ ಪದಾರ್ಥ ಹಾರ್ಟ್ ಒಳಗೆ ಕ್ಯಾಲ್ಸಿಯಂ ಎಂಟರ್ ಆಗದ ತರ ನೋಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಇದು ರಕ್ತನಾಳಗಳಲ್ಲಿ ಕೂಡ ಪ್ರವೇಶವಾಗುತ್ತೆ. ಅದರಿಂದ ಬಿಪಿ ಕಂಟ್ರೋಲ್ ಅಲ್ಲಿ ಇರತ್ತೆ. Not. The information given in this video is not a substitute for any medical treatment. Also, don't forget that you are taking care of your health and depending on the situation, you can seek the prescription of your doctor regarding this.